ಹಲೋ ಫ್ರೆಂಡ್ಸ್, ಚಿಕನ್ ಬಿರಿಯಾನಿನ ಹೋಟೆಲಲ್ಲೂ ಮತ್ತು ರೆಸ್ಟೋರೆಂಟ್ಗಳಲ್ಲೂ ತಿಂದಿರ್ತೀರ. ಆದರೆ ಮನೇಲೇ ಮಾಡಿರೋವಂಥ ಚಿಕನ್ ಬಿರಿಯಾನಿನ ಒಂದ್ಸಲಿ ಮಾಡಿ ನೋಡಿ, ತಿಂದು ನೋಡಿ. ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ತಿಳಿಸ್ತೀನಿ, ತಿಳ್ಕೊಳ್ಳಿ. ಈರುಳ್ಳಿ 3 ತೊಗೊಳ್ಳಿ, ಬೆಳ್ಳುಳ್ಳಿ 4 ತೊಗೊಳ್ಳಿ, ಶುಂಠಿ ಅರ್ಧ ಇಂಚ್ ತೊಗೊಳ್ಳಿ, 10ರಿಂದ 20 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ, ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ. ಪಕ್ಕಾ ನಾಟಿ ಕೊತ್ತಂಬರಿ ಸೊಪ್ಪು ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಕಲ್ಲುಪ್ಪು ತೊಗೊಳ್ಳಿ. ಬಿ ಪಿ ಇರೋರು ಕಲ್ಲುಪ್ಪನ್ನ ನೋಡಿ ಬಳಸಿ. ಬಿ ಪಿ ಇಲ್ದಲೇ ಇರೋರು ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಂಡು ಬಾರಿಸಿ. ನಾನಿಲ್ಲಿ 2 kg ಚಿಕನ್ ತೊಗೊಂಡಿದ್ದೀನಿ. ಪಕ್ಕಾ ಕ್ಲೀನ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. 2 kg ಚಿಕನ್ಗೆ 1.5 kg ಅಕ್ಕಿ ಬಳಸಿದ್ದೀನಿ. ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ಳಿ. 2ರಿಂದ 3 ಸ್ಪೂನ್ ಮೊಸರು ಹಾಕ್ಕೊಳ್ಳಿ. 200 ml ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಳಿ. ಬಿರಿಯಾನಿ ಮಾಡೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪಲಾವ್ ಸಾಮಾನು. ಎಷ್ಟೆಷ್ಟು ಏನೇನು ಹಾಕಬೇಕು ಅಂತ ಹೇಳ್ತೀನಿ, ಕರೆಕ್ಟಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ಲವಂಗ 6 ಪೀಸ್ ಹಾಕ್ಕೊಳ್ಳಿ. ಚಕ್ಕೆ 4 ಪೀಸ್ ಹಾಕ್ಕೊಳ್ಳಿ. ಎಲೆ ಪಲಾವ್ ಎಲೆ 1ರಿಂದ 2 ಹಾಕ್ಕೊಳ್ಳಿ. ಸೋಂಪು 1/2 ಸ್ಪೂನ್ ಹಾಕ್ಕೊಳ್ಳಿ. ಕಸ್ತೂರಿ ಮೇಥಿ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಓಂಕಾಳು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಕಲ್ಲುವ್ವ 3ರಿಂದ 4 ಪೀಸ್ ಹಾಕ್ಕೊಳ್ಳಿ. ಅನಾನಸ್ ಮಗ್ಗು 1ರಿಂದ 2 ಹಾಕ್ಕೊಳ್ಳಿ. ಇನ್ನೂ ಒಂದು ಸ್ವಲ್ಪ ನಿಮ್ಗೆ ವಾಸನೆ ಚೆನ್ನಾಗಿ ಬೇಕು ಅಂದರೆ ಒಂದು ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊಳ್ಳಿ. ಗರಂ ಮಸಾಲ 1/4 ಸ್ಪೂನು. ಬಿರಿಯಾನಿ ಪೌಡ್ರು 40 ಗ್ರಾಮ್ ಅಥವಾ 2 ಪ್ಯಾಕೆಟ್ ಹಾಕ್ಕೊಳ್ಳಿ. 10 ರೂಪಾಯಿದು 2 ಪ್ಯಾಕೆಟ್ ಯೂಸ್ ಮಾಡಿ. ಮಿಕ್ಸಿ ತೊಗೊಳ್ಳಿ. ಮಿಕ್ಸಿಗೆ ಅರ್ಧ ಇಂಚು ಶುಂಠಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ 3 ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ 15ರಿಂದ 20 ಹಾಕ್ಕೊಳ್ಳಿ. ಖಾರ ಬೇಕು ಅಂದರೆ ಒಂದು ಸ್ವಲ್ಪ 1-2 ಜಾಸ್ತಿನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಖಾರ ಇದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಮತ್ತು ಪುದೀನ 1 ಕಪ್ ಹಾಕ್ಕೊಳ್ಳಿ. ಮತ್ತು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಬಿ. ಇವಾಗ ಸ್ಟವ್ನ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿದ ನಂತರ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಪಲಾವ್ ಎಲೆ ಹಾಕ್ಕೊಳ್ಳಿ. ಪಲಾವ್ ಸಾಮಾನು ಪೂರ್ತಿ ಏನಿದೆಯೋ ಅದನ್ನು ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಸ್ಪೂನ್ ತೊಗೊಂಡು ಬಾಡಿಸ್ಬಿಟ್ಟು ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಎಷ್ಟು ಕಟ್ ಮಾಡ್ಕೊಂಡಿದ್ದೀರೋ ಅದನ್ನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ. ಅದು ಕೆಂಪು ಕಂದು ಬಣ್ಣಕ್ಕೆ ಬರೋವರೆಗೂ ಬಾಡಿಸಿ. ಬಾಡಿಸಿದ್ಮೇಲೆ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಬಂದ ನಂತರ ಆಗಲೇ ಮಿಕ್ಸಿಲಿ ರುಬ್ಬಿರೋಂಥ ಪೇಸ್ಟ್ನ ಕುಕ್ಕರ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಮತ್ತು ಅದಕ್ಕೊಂಚೂರು ಅರ್ಶಿನದ ಪುಡಿ ಹಾಕಿ 2ರಿಂದ 3 ಟೊಮೊಟೊ ರುಬ್ಕೊಂಡು ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಕುಕ್ಕರ್ಗೆ ಹಾಕಿ. ಫಸ್ಟು ಕೈನ ಚೆನ್ನಾಗಿ ತೊಳ್ಕೊಂಬಿಟ್ಟು ಚಿಕನ್ ತಂದಿದ್ದೀರೋ ಅದನ್ನು ನೀರೊಳಗಡೆ ಹಾಕಿ ಚೆನ್ನಾಗಿ ಕ್ಲೀನಾಗೆ ಏನು ಒಂಚೂರು ಗಲೀಜೆ ಇಲ್ಲದೆ ಇರೋ ಥರ ಎಲ್ಲ ಕ್ಲೀನಾಗಿ ತೊಳೆದ ನಂತರ ಕುಕ್ಕರಲ್ಲಿ ಏನು ಬೇಯ್ತಿದೆಯೋ ಮಸಾಲೆ ಅದನ್ನು ಚೆನ್ನಾಗಿ ಆಡಿಸಿ. ಅದು ಯಾವ ಥರ ಅಂದರೆ ಒಂದು ಸ್ವಲ್ಪ ಕುದಿ ಹತ್ತೋವರೆಗೂ ಚೆನ್ನಾಗಿ ಆಡಿಸಿದ್ಮೇಲೆ ಏನು ತೊಳೆದಿರೋ ಚಿಕನ್ನ ಆ ಕುಕ್ಕರ್ ಒಳಗಡೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಅದೊಂಥರ ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಅದಕ್ಕೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಹೇಳಿದ್ದೀನಲ್ಲ, ಮುಂಚೆನೇ ಹೇಳಿರೋ ಅಷ್ಟು ಉಪ್ಪನ್ನ ನೀವು ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಬಿಟ್ಟು ತಿರ್ಗಾ ಮತ್ತೆ ಚೆನ್ನಾಗಿ ಆಡಿಸಿ, ಚೆನ್ನಾಗಿ ಕಲಸಿ. ಅಂದರೆ ಹೆಚ್ಚು ಕಲ್ಸೋಕ್ಕೂ ಹೋಗಬೇಡಿ, ಪೀಸ್ಗಳೆಲ್ಲ ಬಿಟ್ಕೊಂಡ್ಬಿಡುತ್ತೆ. ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳಿ. ಕಲಿಸ್ಕೊಂಡ್ಮೇಲೆ 2 ಸ್ಪೂನ್ ಗಟ್ಟಿ ಮೊಸರು ಹಾಕ್ಕೊಳ್ಳಿ. ತುಂಬ ಗಟ್ಟಿ ಇದ್ದಷ್ಟು ಒಳ್ಳೆಯದು. ಒಳ್ಳೆ ಮೊಸರು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೊಸರು ಹಾಕ್ಕೊಂಡ್ಮೇಲೆ ಕಲಿಸ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಅದ್ರ ಜೊತೆಗೆ ಧನಿಯಾ ಪೌಡ್ರು, ಗರಂ ಮಸಾಲ ಪೌಡ್ರು, ಬಿರಿಯಾನಿ ಪೌಡ್ರು 3 ಅದಕ್ಕೆ ಹಾಕ್ಬಿಟ್ಟು ಸ್ಪೂನ್ ತೊಗೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ. ಅದಕ್ಕೆ 2 ಲೀಟ್ರು ಬಿಸಿನೀರು ಹಾಕ್ಕೊಳ್ಳಿ. 1.5 kg ಅಕ್ಕಿ ಬಳಸಿದ್ವಿ ನಾವು. ಆ ಅಕ್ಕಿಗೆ 2 ಲೀಟ್ರು, ಕರೆಕ್ಟಾಗಿ 2 ಲೀಟ್ರ್ ನೀರು, ಬಿಸಿನೀರು ಹಾಕ್ಕೊಂಡು. ಬಿಸಿನೀರು ಅವೈಲೇಬಲ್ ಇಲ್ಲ ಅಂದರೆ ತಣ್ಣೀರು ಬೇಕಾದರೂ ಹಾಕ್ಕೊಬೋದು. ಬಿಸಿನೀರು ಹಾಕ್ಕೊಂಡ್ರೆ ಒಳ್ಳೆಯದು. ಮತ್ತು ನಂತರ ಅದಕ್ಕೆ ಕತ್ತರಿಸ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಅದು ತಕ 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 ಅಂತ ಕುದೀತಾ ಇರುತ್ತೆ. ಕುದಿಯೋವಾಗ ನೀವು ತೊಗೊಳ್ಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ರು ಮಾಡ್ಬೋದು. 1.5 kg ರಾ ರೈಸ್ ಹಾಕ್ಕೊಳ್ಳಿ. ಕ್ಲೀನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೆನೆ ಹಾಕ್ಬಿಟ್ಟು ಒಂದು 2 to 3 ಮಿನಿಟ್ಸ್ ನೆನೆಸ್ಬಿಟ್ಟು ಆ ಅಕ್ಕಿನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಜಾಸ್ತಿ ಸ್ಪೂನ್ ಆಡಿಸ್ಬೇಡಿ, ಒಂದು ಸ್ವಲ್ಪ ಮಿಕ್ಸ್ ಮಾಡಿ. ಅದು ಕುದಿಯುತ್ತೆ. ಕುದಿಯೋವಾಗ ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಮತ್ತು ತುಂಬ ಸ್ಮೆಲ್ಲು ಬರ್ತಾ ಇರುತ್ತೆ. ಆಮೇಲೆ ನಂತರ ಅದ್ರ ಮೇಲೆ
ಕುಕ್ಕರ್ ಮುಚ್ಚಿಬಿಡಿ. ಮುಚ್ಚಿಬಿಟ್ಟು 2 ವಿಜಿಲ್ ಬರೋವರೆಗೂ ಬಿಟ್ಬಿಟ್ಟು ನಿಧಾನಕ್ಕೆ ಕುಕ್ಕರ್ನ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ, ಒಳ್ಳೆ ಘಮ 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 ಅಂತ ಇರುತ್ತೆ. ಒಳ್ಳೆ ಬಿಸಿ 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 ಚಿಕನ್ ಬಿರಿಯಾನಿ, ಹಳ್ಳಿ ಸ್ಟೈಲಲ್ಲಿ, ಹಳ್ಳಿ ವಾತಾವರಣದಲ್ಲಿ ಮಾಡೋವಂಥ ಚಿಕನ್ ಬಿರಿಯಾನಿ ಒಂದ್ಸರಿ ಮಾಡಿ ತಿಂದು ನೋಡಿ. ಪಕ್ಕಾ ಮಾಡಿ ನೋಡಿ, ತಿನ್ನೋಡಿ, ಎಂಜಾಯ್ ಮಾಡಿ. ಈ ಚಿಕನ್ ಬಿರಿಯಾನಿ ಟೇಸ್ಟ್ ಮಾಡಿದ್ರೆ ನೀವು ಯಾವುದೇ ರೆಸ್ಟೋರೆಂಟಲ್ಲೂ ಮತ್ತು ಎಲ್ಲೇ ಹೋಗಿ ನೀವು ತಿಂದಿದ್ರೂ ಅದೆಲ್ಲದಕ್ಕಿಂತ ತುಂಬ ಚೆನ್ನಾಗಿರುತ್ತೆ, ತುಂಬ ಇಷ್ಟವೂ ಆಗುತ್ತೆ. ಮಾಡಿ ನೋಡಿ, ಎಂಜಾಯ್ ಮಾಡಿ.